ರಕ್ತ ರಕ್ತ ನೋಡಲು ಬೆದರಿ ಬೆಚ್ಚಿದವು ಹುಳಿದ ಸೈಡೋಡಿಗಳೆಂಬ ಥಾನಿಗಳು ಬೆಚ್ಚಿದ್ದು ದೂದುತ ರಾಷ್ಟ್ರೀಯದಿಯಳು ಎಚ್ಚಿದ್ದು ದುಃಖಗಾನ ಅರಿವಡಲೋಳು ಹರಿವಸ್ತ್ರ ಹರಿವಸ್ತ್ರ ಕಂಠ ಭೀಮೋರಗರ ವೀರ ಭಕ್ತಗಳು ಆರದಿಯ ಬೆತ್ತರಿಗಳಂತೆ ಹಬ್ಬಿದವು ಹಬಿಯುವ ದಿಗ್ಗಜಿಗಾಂತದಲ್ಲಿ ಬೋಪಾಚರಿ ಬಾ ಹೇಗಿನ ದುಶ್ಯಾಸನ ವಕ್ಷತ್ತಳದ ನೆತ್ತರು ಅಂದು ಸೀರೆಯ ಸೆಳೆಯ ಸಮಯದಲ್ಲಿ ಸೊಕ್ಕಿನ ನೀರ್ತ ದುಶ್ಯಾಸನೆಯದ ರಕ್ತ ರಕ್ತ ಹೇಗಿದೆ ಹೇಳು ಇಗೋ ಇಗೋ ಇದೆ ಭೋಜನಿಕೆ ನಿನಗೆ ಹೇಗಿದೆ ಹೇಳು ದುಶ್ಯಾಸನ ಹಲ್ಲುಗಳಿಗೆ ಓ ರುದ್ರ ಸುಂದರಿ ನಿನ್ನ ತುರುಬು ಕಟ್ಟಿದ ನಮ್ಮಯ ರೀತಿ ಸೊಗಸಾಗಿದೆಯಾ? ಆಹಾ ನನ್ನದು ತುರುಬು ಕಟ್ಟಿದ ರೀತಿ ತೀರಾ ಹೊಸದು. ಆದರೆ ಭೀಮದೇವ ವಿಲಯ ಕಾಲದಲ್ಲಿ ಬಡಬಾಗ್ಯ ಭುಕ್ಕುಡುವಂತೆ ನಿಮ್ಮೊಡಲ ಸಿಟ್ಟು ವಿಜ್ಜುಲ್ಲತೆಯ ವಾಹಿನಿಯಾಗಿ ದೋಚಿಕೊಂಡು ಇದುದು ಕೌರವರ ಸಂಕುಳವ. ಆದರೆ ಇನ್ನೊಂದು ಕೌರವ ಕಾಡಾನೆ ಉಳಿದಿದೆ. ಓ ಅಗ್ನಿಕುಮಾರಿ ಬಿಡು ಕೈಯ ಹಸಿದ ಎಪ್ಪಲಂತೆ ಆರಿಸಕ್ಕೆ ಹೆಸರು ಅಡಿಯಲಾದ ದುರ್ಯೋಧನೆ ಎದ ರಕ್ತ ಎದ ರಕ್ತದಿಂದ ನಿಲ್ಲ ಮುಡಿಯ ತೊಳಿವೆ. ತಡೆಯಬೇಡ ತಡೆಯಬೇಡ ಸೈರಿಸಿರಿ ಸೈರಿಸಿರಿ. ದುಶ್ಯಾಸನದ ಎದೆರಕ್ತ ಕುಡಿದ ನಿಮ್ಮೊಳು ತುಂಬಿಕೊಂಡಿದೆ ತಾಮಸ. ತಾಮಸದ ಉದ್ರೇಕದಲ್ಲಿ ಸಿಟ್ಟಿನ ತೂಕ ತಪ್ಪಿ ಅಪ್ಪಪ್ಪ ಅನಾಹುತವೇ ಹುಟ್ಟಬಹುದು. ದಯವಿಟ್ಟು ಶಾಂತರಾಗಿ. ಈ ರುದ್ರ ಭೀಮ ಶಾಂತರಾಗಬೇಕೆ? ಹೌದು, ದುರ್ಯೋಧನ ಕೊಲ್ಲಿಕ್ಕೆ ಧರ್ಮಾಗ್ನಿಯಾಗುವ ಪರ್ಯಂತ ಶಾಂತಿಯಿಂದಿರಬೇಕು. 18 ಗಳಿಗೆ ಅವಕಾಶ, ಕೇವಲ ಒಂದು ಗಳಿಗೆ ಮಾತ್ರ. ಆಗ ಅವರಿಗೆ ಶಾಂತರಾಗಿರಲೇ? ಹೌದು ಮಹಾನುಭಾವ, ಶಾಂತ ಚಿತ್ತರಾಗಿದೆ. ಆಗಲಿ ಆಗಲಿ, ನೋಡಲಿಕ್ಕೆ ಪ್ರೇಕ್ಷಕರಾಗಿ ನಿಂತುಕೊಳ್ಳುವೆ. ಕೊನೆಗೂ ನನ್ನ ಪ್ರತಿಜ್ಞೆಯನ್ನು